काल झाले का बरं आहे ना बाबा. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬೆಳಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಈ ಬೆಳಗಿನ ನಾಷ್ಟಕ್ಕಂತೇಳಿ ಏನು ಮಾಡ್ಕೋತಾ ಇದ್ದೀನಿ. ಎಗ್ ನೋಡೇ ನಿಮಗೂ ಅನ್ನಿಸ್ತಾ ಇದೆ ಅನಿಸುತ್ತೆ. ಎಗ್ ರೆಸಿಪಿನ ಮಾಡ್ತಾ ಇರ್ಬೋದಂತ, ಯಾವ ರೀತಿ ಮಾಡ್ತೀನಿ ಹಾಗೆ ಏನು ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದೊಳಗೆ ಇವತ್ತು ಫುಲ್ ಡೇ ರೂಟೀನ್ನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಫುಲ್ ಡೇ ರೂಟೀನ್ ಶೇರ್ ಮಾಡಿಕೊಂಡ್ರು ಕೂಡ ಬರೀ 16 ನಿಮಿಷದ ವಿಡಿಯೋ ಆಗಿರುತ್ತೆ ರೀ ಫ್ರೆಂಡ್ಸ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡದೆ ನೋಡಿರಿ. ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ನಾಷ್ಟಕ್ಕಂಥೇಳಿ ಎಗ್ ಸ್ಯಾಂಡ್ವಿಚ್ಚು ಹಾಗೆ ವೆಜ್ ಸ್ಯಾಂಡ್ವಿಚ್ ಎರಡನ್ನ ಮಾಡ್ಕೊತಾ ಇದ್ವಿ. ಮೊದಲಿಗೆ ನಾನು ವೆಜ್ ಸ್ಯಾಂಡ್ವಿಚ್ನ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ತಂಗಿ ಮೊಟ್ಟೆನ ತಿನ್ನಂಗಿಲ್ಲ, ಅದರ ಸಲುವಾಗಿ ಅವಳಿಗೆ ವೆಜ್ ಸ್ಯಾಂಡ್ವಿಚ್ನ ಮಾಡಿಕೊಂಡು ಆಮೇಲೆ ಮೊಟ್ಟೆ ಸ್ಯಾಂಡ್ವಿಚ್ನ ಮಾಡ್ಬೇಕಂತೇಳಿ ಮೊದಲಿಗೆ ವೆಜ್ ಸ್ಯಾಂಡ್ವಿಚ್ನ ಮಾಡ್ಕೋತಾ ಇದ್ದೀನಿ. ವೆಜ್ ಸ್ಯಾಂಡ್ವಿಚ್ಗೆ ನಾರ್ಮಲಾಗಿ ಕ್ಯಾಪ್ಸಿಕಮ್ ಅದು ಯೂಸ್ ಮಾಡ್ಬೋದು, ಆದರೆ ಈರುಳ್ಳಿ, ಟೊಮಾಟೊ ಹಾಗೆ ಸಾಸು ಹಾಗೆ ಒಂದು ಸ್ವಲ್ಪ ಮ್ಯಾಗಿ ಮಸಾಲ, ಚೀಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ವೆಜ್ ಸ್ಯಾಂಡ್ವಿಚ್ ತುಂಬಾ ಮಸ್ತ್ ಬಂದಿತ್ತು ರೀ ಫ್ರೆಂಡ್ಸ. ಇದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ಈ ರೀತಿ ಸ್ಯಾಂಡ್ವಿಚ್ನ ರೆಡಿ ಮಾಡಿಕೊಂಡು ಎರಡು ಕಡೆ ಬಿಸಿ ತವಾದ ಮೇಲೆ ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸಿದ್ರೆ ಟೇಸ್ಟಿಯಾಗಿರುವಂಥ ವೆಜ್ ಸ್ಯಾಂಡ್ವಿಚು ರೆಡಿ ಆಗುತ್ತೆ ರೀ ಫ್ರೆಂಡ್ಸ. ಚೀಸ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಹಾಗೆ ಎರಡೂ ಸೈಡು ಸ್ವಲ್ಪನೇ ಎಣ್ಣೆ ಹಾಕುವಂಥ ಎರಡು ಸೈಡು ಸ್ವಲ್ಪ ಕಲರು ಬ್ರೌನ್ ಆಗೋ ತನಕ ಬೇಯಿಸಿದ್ರೆ ಟೇಸ್ಟಿಯಾಗಿರುವಂಥ ವೆಜ್ ಸ್ಯಾಂಡ್ವಿಚ್ ಕೂಡ ರೆಡಿ ಆಗುತ್ತೆ. ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೆಯಲ್ಲಿ ಯಾರೂ ಮಾಡಲಾರ್ದ ಟ್ರೈ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ನಮ್ಮ ಮನೆಯೊಳಗೆ ಯಾರು ಹಿರಿಯರಂದರೆ ನಮ್ಮ ಮಾಮಗಳು ನಮ್ಮ ಅತ್ತಿಗಳು ನೋಡಲ್ಲ ಅನ್ನುವ ಭರವಸೆಯಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಮನೆಯೊಳಗೆ ಇನ್ನೂ ಯಾರೂ ಕೂಡ ಅಡುಗೆ ಮನೆಯಲ್ಲಿ ಮೊಟ್ಟೆನ ತಂದು ಅಡುಗೆ ಮಾಡಿದ್ದಿಲ್ಲ ರೀ ಫ್ರೆಂಡ್ಸ. ನಾನೇ ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹಾಗೆ ಪರ್ಮಿಷನ್ ಕೂಡ ತೊಗೊಂಡಿದ್ದೀನಿ, ನಮ್ಮ ಮನೆಯವ್ರದ್ದಾಗಿರ್ಬೋದು ನಮ್ಮ ಮೈದಂದವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡು ನಾನು ಮಾಡ್ತಾಯಿರೋದು ಇವತ್ತು ಎಗ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪನೇ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಸ್ವಲ್ಪ ಮ್ಯಾಗಿ ಮಸಾಲು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸಿ ಒಂದು ಮೊಟ್ಟೆನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ನ ರೆಡಿ ಮಾಡ್ಕೊಂಡ ನಂತರ ಆಮೇಲೆ ಎಗ್ ಸ್ಯಾಂಡ್ವಿಚ್ಚು ಮಾಡ್ಕೊಳ್ಳೋಕ್ಕೆ ಬ್ರೆಡ್ನ ಯೂಸ್ ಮಾಡ್ಬೋದು ರೀ ಫ್ರೆಂಡ್ಸ. ಈ ರೀತಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಟೇಸ್ಟ್ ಆಗಿತ್ತು, ತುಂಬಾ ಮಸ್ತ್ ಬಂದಿತ್ತು. ಯಾಕೆ ನಮ್ಮ ಮನೆಯೊಳಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಏನು ರೀ ಸಿಸ್ಟರ್, ನೀವು ತಿನ್ನಂಗಿಲ್ಲ ನಾನ್ ವೆಜ್ ಅಂತೂ ಯಾರೂ ತಿನ್ನಂಗಿಲ್ಲ ರೀ, ನಾವು ಪಕ್ಕಾ ವೆಜಿಟೇರಿಯನ್ಸೇ. ಆದರೆ ಮೊಟ್ಟೆನ ತಿಂತಿರ್ತಾರೆ, ತಿಂದರೂ ಕೂಡ ಹೊರಗಡೆ ತಿಂದು ಬಂದಿರ್ತಾರೆ. ಅಕಸ್ಮಾತ್ ಇಲ್ಲ ಅಂದ್ರೆ ಮನೆಗೆ ತಂದು ತಿಂದರೂ ಕೂಡ ಹೊರಗಡೆನೆ ಕುಂತು ಜಳಕ ಅಡುಗೆ ಮನೆಯಲ್ಲಿ ಒಳಗೆ ಅಥವಾ ದೇವ್ರ ಮನೆಯೊಳಗೆ ಬರಬೇಕಾದ್ರೆ ಜಳಕದಕ್ಕಿಂತ ಮುಂಚೆ ಬರಬೇಡ್ರಿ ಅಂತ ಈ ರೀತಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ ರೀ ಫ್ರೆಂಡ್ಸ್. ಆದರೆ ಇವತ್ತು ಅದನ್ನು ಕಿಚನ್ದೊಳಗನೆ ಮಾಡ್ತಾಯಿದ್ದೀನಿ. ಏನೋ ನನಗೂ ಒಂದು ಸ್ವಲ್ಪ ಎಲ್ಲೋ ಏನು ಬಯಸ್ಕೋತೀನೇನೋ ಕಾಡ್ತಾಯಿದೆ, ಆದರೂ ಕೂಡ ಇಲ್ಲ, ಹಂಗೇನು ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವೆಜ್ ಸ್ಯಾಂಡ್ವಿಚ್ಚು ಎಗ್ ಸ್ಯಾಂಡ್ವಿಚ್ಚು ರೆಡಿ ಆಯ್ತು ಫ್ರೆಂಡ್ಸ್. ಯಾಕಂದ್ರೆ ಮೊದಲು ನಮ್ಮದು ಕಿಚನ್ ಅಟ್ಯಾಚಾಗಿ ಜಗ್ಲಿ ರೂಮ್ ಇತ್ತು, ಅದ್ರ ಸಲುವಾಗಿ ಕಿಚನ್ದೊಳಗೆ ತರ್ತಿರ್ಲಿಲ್ಲ. ಈಗ ಜಗ್ಲಿನ ಬೇರೆ ರೂಮಲ್ಲಿ ಮಾಡ್ಕೊಂಡಿರುವ ಧೈರ್ಯದಿಂದ ನಾನು ಕೂಡ ಇವತ್ತು ಕಿಚನ್ದೊಳಗೆ ಮೊಟ್ಟೆ ಸ್ಯಾಂಡ್ವಿಚ್ನ ಮಾಡಿಕೊಂಡೆ ರೀ ಫ್ರೆಂಡ್ಸ. ನೀವು ಕೂಡ ವೆಜಿಟೇರಿಯನ್ ಅಥವಾ ನೀವು ಕೂಡ ಮೊಟ್ಟೆನ ಯೂಸ್ ಮಾಡ್ತಿದ್ರೆ ನನ್ನ ವಿಡಿಯೋ ನೋಡೋ ಎಲ್ಲ ಸಬ್ಸ್ಕ್ರೈಬರು ಎಸ್ ಆರ್ ನೋ ಅಂತ ಹೇಳಿದ್ರೆ ಮಾಡಿದ್ದು ಸರಿನಾ ತಪ್ಪ, ಅಥವಾ ನಮ್ಮ ಹಿರಿಯರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅತ್ತೆಗಳದು ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಅತ್ತೆಗಳು ಮೊಟ್ಟೆನೇ ಕೈಯೊಳಗೆ ಹಿಡಿಯಂಗಿಲ್ಲ ಫ್ರೆಂಡ್ಸ. ನಾನು ಮಾಡಿದ್ದು ಫಸ್ಟ್ ಟೈಮ್. ಅದರಲ್ಲಿ ನಮ್ಮ ತಂಗಿ ಕೂಡ ಮನೆಯೊಳಗೆ ಅವಳು ಕೂಡ ಮೊಟ್ಟೆನ ಮುಟ್ಟಂಗಿಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ಇದನ್ನ ಬೇಕು ಅನ್ನೋ ಸಲುವಾಗಿ ಅವರಿಗೆ ಮಾಡಿಕೊಟ್ಟೆ. ಹಾಗೆ ಮಧ್ಯಾಹ್ನ ಎಲ್ಲ ಕೆಲಸನ ಮುಗಿಸ್ಕೊಂಡು ಎಲ್ಲ ರೂಟೀನ್ನ ಮುಗಿಸ್ಕೊಂಡು
ಮಧ್ಯಾಹ್ನದಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ. ಇದು ತುಂಬ ದಿನಗಳ ಹಿಂದೆಯೇ ಬಂದಿದ್ದು ಪಾರ್ಸಲ್, ಆದರೆ ನನಗೆ ಓಪನ್ ಮಾಡ್ಕೊಳಕ್ಕಾಗಿರಲಿಲ್ಲ. ಯಾಕಂದರೆ ನಿನ್ನೆ ಹಿಂದಿನ ವಿಡಿಯೋ ನೋಡಿದ್ರಂತರೂ ಗೊತ್ತಿರುತ್ತೆ, ಒಂದು 10 ದಿನಗಳ ಕಾಲ ಹಾಸ್ಪಿಟ್ಲಲ್ಲಿ ಇರೋ ಕಾರಣ ನನಗೆ ಇದು ಕುರ್ತಿನ ಆರ್ಡರ್ ಮಾಡ್ಕೊಂಡಿದ್ದೆ ಮೀಶೋದಲ್ಲಿ. ತುಂಬಾ ಸಾಫ್ಟ್ ಆಗಿದೆ, ಬಟ್ಟೆ ಮಾತ್ರ ತುಂಬಾ ಇಷ್ಟ ಆಯಿತು, ಕಲರ್ ಕೂಡ ಅಷ್ಟೇ ಮಸ್ತ್ ಇತ್ತು. ಇದು ಮಾಡ್ಕೊಂಡು ಕೂಡ 10 ದಿನಗಳಾಯಿತು, ಅದು ಬಂದು ಕೂಡ ಆಲ್ರೆಡಿ 5ರಿಂದ 6 ದಿನಗಳಾಯಿತು. ಆದರೆ ನನಗೆ ಓಪನ್ ಮಾಡೋಕ್ಕಾಗಿರಲಿಲ್ಲ ರೀ ಫ್ರೆಂಡ್ಸ. ಇವತ್ತು ಇದನ್ನು ಓಪನ್ ಮಾಡಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು. ಯಾವ ರೀತಿ ಅದ, ನನಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಮಸ್ತ್ ಕಾಣಿಸ್ತಾ ಇತ್ತು. ಹಾಗೆ ಲಾಂಗ್ ಕುರ್ತಿ ಅದ ಇದು. ರೇಟ್ ಮಾತ್ರ ತುಂಬಾ ರೀಸನೇಬಲ್ ರೇಟಿಗೆ ಸಿಕ್ಕಿದೆ. ಇದ್ರ ರೇಟ್ ಬೇಕಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ರೇಟ್ ಹಾಗೆ ಲಿಂಕ್ ಕೂಡ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಸಂಜೆ 6 ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. 6 ಗಂಟೆಯಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ತಾನೇ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೀವಿ ರೀ ಫ್ರೆಂಡ್ಸ. ಆದರೆ ಸರ್ಜರಿ ಆಗಿರೋ ಕಾರಣ ಅವರಿಗೆ ಒಂದಿನ ಬಿಟ್ಟು ಒಂದಿನ ಡ್ರೆಸ್ಸಿಂಗ್ನ ಹೇಳಿದರು. ಅದ್ರ ಸಲುವಾಗಿ ನಾನು ಮತ್ತು ನಮ್ಮ ಮನೆಯವರು ಸೇರಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ರೀ ಫ್ರೆಂಡ್ಸ. ಇಂಜೆಕ್ಷನ್ ಮಾಡಿಸ್ಕೊಂಡ್ಬರ್ತೀವಿ. ಇಂಜೆಕ್ಷನ್ ಮಾಡ್ತಾರ, ಇಂಜೆಕ್ಷನ್ ಮಾಡ್ತಾರ, ಹೊರಗೆ ಏನ್ ತೊಗೊಂಬಂದಿಲ್ಲ, ಏನ್ ತೊಗೊಂಬಂದಿಲ್ಲ ಅದು ಇದು ಈ ಬಾಟಿ ಮಾಮ, ನೀನು ಅಶ್ವಿನ್ ಮಾಮ ಇದಕ್ಕೆ ಹೋಗ್ತೀನಿ ಸ್ಟಾರ್ ಬಜಾರ್ಗೆ ಹೋಗ್ತಾನೆ ಮಾಮ. ಆಟೋ ಬುಕ್ ಮಾಡ್ತೀರಿ? ಆಟೋ ಬುಕ್ ಮಾಡ್ತಿ ಸಕಾಸ. ಕಾರ್ ಆಗಲಿ ಸ್ಕೂಟಿ ಆಗಲಿ ತೊಗೊಂಡು ಬರೋ ಹಾಗಿರಲಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ನಮ್ಮ ಮನೆಯವರು ಸೇರಿ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಬಂದೇವ್ರಿ. ಯಾಕಂದ್ರೆ ನಮ್ಮ ಮೈದ್ನು ಕೂಡ ಸ್ವಲ್ಪ ಬ್ಯುಸಿ ಇದ್ದಾರೆ. ಅದ್ರ ಸಲುವಾಗಿ ನಾನು ಮತ್ತು ನಮ್ಮ ಮನೆಯವರಿಬ್ಬರೇ ಸೇರಿ ಹಾಸ್ಪಿಟ್ಲಿಗೆ ಬಂದಿದ್ದೆ. ऑपरेशन झालं का बाबाचं? काल झालं का? बरं आहे ना बाबा? काल झाले. ಹಾಸ್ಪಿಟ್ಲಿಗೆ ಬಂದು ಈಗ ಡ್ರೆಸ್ಸಿಂಗ್ನ ಮುಗಿಸ್ಕೊಂಡು ಇಲ್ಲಿ ನಮ್ಮ ಜೊತೆನೇ ಅಡ್ಮಿಟ್ ಇರೋ ಇನ್ನೊಂದು ಪೇಷಂಟ್ ಕೂಡ ನಿನ್ನೆ ತಾನೇ ಸರ್ಜರಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅವರು ಕೂಡ ಮಾತಾಡ್ಕೊತ ನಿಂತಿದ್ದರು ಫ್ರೆಂಡ್ಸ. ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ಕೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಬಂದ್ರೆ ಮಾತ್ರ ಇದ್ರೊಳಗಿಂದು ಹೇಳ್ಬೇಕು, ಇದರಿಂದ ಸಕ್ಸಸ್ ಕಾಣ್ಬೇಕಂದ್ರೆ ತುಂಬಾ ದಿನಗಳಾಗುತ್ತೆ ರೀ ಫ್ರೆಂಡ್ಸ. ಅದೇ ರೀತಿ ಸಾಕಷ್ಟು ಅನುಭವಗಳು ಕೂಡ ಈ ಹಾಸ್ಪಿಟ್ಲ್ ಜೀವನದಾಗಂತೂ ಸಾಕಷ್ಟು ಅನುಭವಗಳು ಆಗಿವೆ ಅಂತ ಅನ್ಬೋದು ನೋಡ್ರಿ. ಯಾಕಂದ್ರೆ ಹಾಸ್ಪಿಟ್ಲ್ ಅನ್ನೋದು ಯಾವಾಗ ಯಾರಿಗೆ ಯಾವ ಟೈಮ್ದಲ್ಲಿ ಬೇಕಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರ್ಬೋದು. ನಮ್ಮದು ಕೂಡ ಅದೇ ರೀತಿ ಅಚಾನಕ್ಕಾಗಿ ಇವರಿಗೆ ನಮ್ಮ ಮನೆಯವರಿಗೆ ಸರ್ಜರಿ ಆಯಿತು. ಈಗ ಇದೆಲ್ಲ ಡ್ರೆಸ್ಸಿಂಗ್ನ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 7 ಗಂಟೆ ಆಗ್ತಾ ಬಂತು ರೀ ಫ್ರೆಂಡ್ಸ. ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಬದುಕು ಒಂದು ಸಂತೆ ಒಳಗೆ 108 ಚಿಂತೆ, ಆದರೆ ಬಾಳಲೇಬೇಕು ಎಲ್ಲರಂತೆ. ಈ ಮಾತು ಎಷ್ಟು ಕರೆಕ್ಟ್ ಇದೆಯೋ ಎಷ್ಟು ತಪ್ಪಿದೆಯೋ ನನಗಂತೂ ಗೊತ್ತಿಲ್ಲ ರೀ ಫ್ರೆಂಡ್ಸ್. ಆದರೂ ಕೂಡ ಯಾಕೋ ಈ ಮಾತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡ್ಕೋತಾ ಇದ್ದೀನಿ. ಬದುಕಂಬೋದು ಭಾಳ ಕಷ್ಟ ಅದ ರೀ. ಆದರೂ ಕೂಡ ಎಲ್ಲನೂ ಎದುರಿಸಿ ನಾವು ಕೂಡ ಎಲ್ಲರಂತೆ ಬಾಳಬೇಕು, ನಾವು ಕೂಡ ಮುಂದೆ ಹೋಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ನಮ್ಮದು ಕೂಡ ಅದೇ ರೀತಿ, ಅದೇ ಸೇಮ್ ಮೈಂಡ್ ಸೆಟ್ನೊಳಗೆ ನಾನು ಕೂಡ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬರುವಾಗ ಏನೋ ಒಂದು ರೀತಿ ತಿಳಿತಾ ಇತ್ತು, ಏನಪ್ಪ ನಾನೇ ಒಬ್ಬಳು ಸರ್ಜರಿನ ಮಾಡಿಕೊಂಡು ಇಷ್ಟು ವೀಕ್ ಆಗಿದ್ದೀನಿ, ಇವರಿಗೂ ಕೂಡ ಸರ್ಜರಿ ಆಯ್ತಲ್ಲ ಅಂತ ಏನೋ ಒಂಥರ ಮನಸ್ಸಿನೊಳಗೆ ಮೈಂಡ್ನೊಳಗೆ ಥಿಂಕ್ನ ಬರ್ತಾಯಿತ್ತು.
ಆದರೂ ಕೂಡ ಪರವಾಗಿಲ್ಲ ದೇವ್ರ ನೀ ನಡೆಸಂತೆ ನಾವು ನಡಿತೀವಪ್ಪ, ನೀ ಎಲ್ಲಿಗೆ ಒಯ್ತೀಯೋ ನೀ ಯಾವ ರೀತಿ ದಾರಿ ತೋರಿಸ್ತೀಯೋ ಅದೇ ಹಾದಿಯಲ್ಲಿ ನಡಿತೀವಂತ ಮನುಷ್ಯನೊಳಗೆ ಆ ದೇವ್ರನ್ನ ಸ್ಮರಿಸ್ಕೊತ ಈಗ ಮನೆಗೆ ಕೂಡ ಬಂದಾಯ್ತು ಫ್ರೆಂಡ್ಸ. ಈ ಮೇಲ್ಗಡೆ ಹೋಗಲಿಲ್ಲ, ಮನೆಗೆ ಹೋಗಲಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಸ್ವಲ್ಪ ಮನೆಯೊಳಗೆ ಕಾಯಿಪಲ್ಯ ಕೂಡ ಖಾಲಿ ಆಗಿತ್ತು. ತಂಗಿ ಅಂದಳು, ಅಕ್ಕ ನೀ ಅಲ್ಲೇ ಕೆಳಗಡೆನೇ ನಿಂತ್ಕೊ, ನಾನು ಬರ್ತೀನಿ, ಹೋಗಿ ಒಂದಿಷ್ಟು ಕಾಯಿಪಲ್ಯನ ತೊಗೊಂಡು ಬರಮ್ಮ ಅಂತ ಹೇಳಿದಳ್ರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ನಮ್ಮ ಮನೆಯವರಿಗೆ ನೀವು ಹೋರಿ ಮನೆಗೆ, ನಾನು ಹಾಗೆ ನಮ್ಮ ಚಿನ್ನು ನಮ್ಮ ತಂಗಿ ಸೇರಿ, ನಮ್ಮ ಚಿನ್ನು ನೋಡ್ರಿ ಅವ್ರ ಮಾಮಗೆ ನಿನ್ಗೆ ಅಲ್ತನ ಒಯ್ದು ಬಿಟ್ಟು ಬರ್ತೀನಿ, ನೀ ಮನೆಗೆ ಹೋಗು ಅಂಥೇಳಿ ಅವ್ರ ಮಾಮಾಗ ಮನೆಗೆ ಕಳಿಸಿ, ನಾನು ಹಾಗೆ ನಮ್ಮ ತಂಗಿ ನಮ್ಮ ಚಿನ್ನು ಸೇರಿ ಇಲ್ಲಿ ನಮ್ಮ ಮನೆ ಹತ್ರನೇ ಸ್ಟಾರ್ ಬಜಾರ್ ಅಂತೆ, ತುಂಬಾ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂಥ ಒಂದು ಸ್ಟಾರ್ ಬಜಾರ್ಗೆ ಬಂದೇವ್ರಿ ಫ್ರೆಂಡ್ಸ. ಇದನ್ನು ಕೂಡ ಫೆಬ್ರವರಿ 1 ತಾರೀಕಿಗೆ ಓಪನ್ ಆಗಿದ್ದು, ಹಿಂದಿನ ವಿಡಿಯೋದಾಗ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ನಾನು ತೆಳಗಡೆ ಫ್ಲೋರಲ್ಲಿ ಅಷ್ಟೇ ನನಗೆ ಬೇಕಾಗಿರುವಂಥ ಕಾಯಿಪಲ್ಯ ಮತ್ತು ಯಾವುದೇ ರೀತಿ ಮನೆ ಸಾಮಾನು ತೊಗೊಳಕ್ಕೆ ಬಂದಿರುವಾಗ ತೋರಿಸಿದ್ದೀರಿ ಫ್ರೆಂಡ್ಸ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆದರೆ ಇಲ್ಲಿ ಮೇಲ್ಗಡೆ ಸೆಕ್ಷನ್ಗೆ ಬಟ್ಟೆ ಸೆಕ್ಷನ್ ಇತ್ತು, ಅದ್ರ ಸಲುವಾಗಿ ಒನ್ ಟೈಮ್ ಆದರೂ ಹೋಗಿ ಬರಬೇಕು, ನೋಡಬೇಕು ಬಟ್ಟೆ ಕ್ವಾಲಿಟಿ ಯಾವ ರೀತಿ ಅದಾವ, ಡಿಸೈನ್ ಯಾವ ರೀತಿ ಅದಾವ, ಟ್ರೆಂಡಿಂಗ್ ಯಾವ ರೀತಿ ಅದ ಅಂಥೇಳಿ ನೋಡ್ಬೇಕು ಅನಿಸಿತ್ತು. ಆದರೆ ಬರೋಕ್ಕಾಗಿರ್ಲಿಲ್ಲ ಫ್ರೆಂಡ್ಸ. ಇವತ್ತು ಅದೇ ಟೈಮಲ್ಲಿ ಇದೇ ಸಂಜೆ ಟೈಮಲ್ಲಿ ಕೂಡ ಟೈಮ್ ಇತ್ತು ಅಂಥೇಳಿ ನಾನು ಮತ್ತು ನಮ್ಮ ತಂಗಿ ಸೇರಿ ಬಂದೇವ್ರಿ ಫ್ರೆಂಡ್ಸ. ಬಟ್ಟೆ ಕ್ವಾಲಿಟಿ ಮಾತ್ರ A1 ಇದ್ದು, ಆದರೆ ರೇಟಿಗೆ ತಕ್ಕಂಗೆ ಬಟ್ಟೆಗಳು ಕೂಡ ಕ್ವಾಲಿಟಿಗೂ ಚಲೋ ಇದ್ದು ರೀ ಫ್ರೆಂಡ್ಸ್. ಆದರೆ ಯಾಕೋ ನಮಗೇನೋ ಗೊತ್ತಿಲ್ಲ, ಇಷ್ಟ ಆಗಲಿಲ್ಲ, ನಾವೇನೋ ತೊಗೊಂಡಿಲ್ಲ ಫ್ರೆಂಡ್ಸ. ಇಲ್ಲಿ ನಾನು ನೋಡಿರುವಂಥ ಬಟ್ಟೆ ಡಿಸೈನು ಮತ್ತು ಕಲೆಕ್ಷನ್ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಿ ಅಷ್ಟೇ ಫ್ರೆಂಡ್ಸ. ಹಾಗೆ ತೆಳಗಡೆ ಫ್ಲೋರಿಗೆ ಬಂದು ಒಂದಿಷ್ಟು ಕಾಯಿಪಲ್ಯನ ಖರೀದಿ ಮಾಡ್ಕೊಂಡೇವ್ರಿ, ಕಾಯಿಪಲ್ಯ ಕೂಡ ತೊಗೊಂಡೆವು. ಈಗ ನೋಡ್ರಿ ಎಲ್ಲ ಬಿಲ್ಲಿಂಗ್ನ ಮುಗಿಸ್ಕೊಂಡು ಮೇನ್ ಗೇಟಿಗೆ ಬಂದು ಇಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ತೊಗೊಂಡಿರುವಂಥ ಬಿಲ್ ಕರೆಕ್ಟ್ ಇದೆಯಾ ಅಥವಾ ಇಲ್ಲ ಅಂಥೇಳಿ ಚೆಕಿಂಗ್ನ ಮಾಡಿದ್ರು. ಅದನ್ನೆಲ್ಲ ತೊಗೊಂಡು ಈಗ ರಿಟರ್ನ್ ಮನೆಗೆ ಬರ್ತಾ ಇದ್ದೀರಿ ಫ್ರೆಂಡ್ಸ. ತುಂಬಾ ಸಮೀಪ, ನಮ್ಮ ಮನೆಯಿಂದ ನಡ್ಕೊಂಡು ಈಸಿಯಾಗಿ ಒಂದು 10 ನಿಮಿಷದೊಳಗಡೆ ನಾವು ಸ್ಟಾರ್ ಬಜಾರ್ಗೆ ಅನ್ನೋದು ತಲುಪ್ಬೋದ್ರಿ ಫ್ರೆಂಡ್ಸ. ಈಗ ನಾನು ಮತ್ತು ನಮ್ಮ ತಂಗಿ ಸೇರಿ ಮನೆಗೆ ಬಂದೆವು. ನಮ್ಮ ಮನೆ ಇರೋದು ಅಪಾರ್ಟ್ಮೆಂಟಲ್ಲಿ ರೀ ಫ್ರೆಂಡ್ಸ. ಅಪಾರ್ಟ್ಮೆಂಟಲ್ಲಿ ಅದರಲ್ಲಿ 4ನೇ ಫ್ಲೋರಲ್ಲಿ ನಾವಿರೋದು. ಆ ಲಿಫ್ಟಿನ ಅನುಕೂಲ ಕೂಡ ಇಲ್ಲರಿ ಫ್ರೆಂಡ್ಸ. ಹೋಗಬೇಕಾದ್ರೆ ಬರಬೇಕಾದ್ರೆ ನಾವು ನಡಿಗೆಯಿಂದನೇ ಹೋಗೋದು. ಅದ್ರ ಸಲುವಾಗಿ ನಾವು ಎಷ್ಟೇ ದೂರ ನಡ್ಕೊಂಡು ಬಂದರೂ ಕೂಡ ಈ ಹಬ್ಬೋದು ಇಳಿಯೋದ್ರಲ್ಲಿನ ಸುಸ್ತು ಜಾಸ್ತಿನೇ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ರಿಟರ್ನ ಮನೆಗೆ ಬಂದೆವು. ಬಂದ ಕೂಡಲೇ ಮೊದಲು ಸುಸ್ತಾಗಿಬಿಡುತ್ತೆ. ಬಂದು ನಮ್ಮದು ಪ್ಲೇಸೇ ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಆಮೇಲೆ ನೋಡಿ ನಮ್ಮ ಚಿನ್ನು ಎಣ್ಣೆಲೆಲ್ಲ ತಂದಿವಂತೆ ಅವ್ರ ಮಾಮಗಳಿಗೆ ತೋರಿಸ್ತಾ ಇದ್ದ. ಮಕ್ಕಳಿದ್ರೆ ಮನೆ ಚಂದ ಅಂತ ಹಿರಿಯರು ಸುಮ್ಮನೆ ಅಂದಿಲ್ರಿ ಗಾದೆ ಮಾತು, ಮಕ್ಕಳಿರಲ್ಲ ಹೂವು ಮನೆ ತುಂಬ ಅಂತೇಳಿ. ಯಾಕಂದ್ರೆ ಇರೋದೇ ನಮ್ಮ ಚಿನ್ನು ಒಬ್ಬನೇ ರೀ. ಆದರೆ ನಾವು 4 ಜನ ಇದ್ದರೂ ಕೂಡ ಸದ್ಯಕ್ಕೆ ಇವತ್ತಿನ ಸಿಚುವೇಶನ್ದಾಗ ನಮ್ಮ ಅತ್ತೆ ನಮ್ಮ ಮಾಮ ಇಬ್ಬರೂ ಇಲ್ಲರಿ, ನಾವು 4 ಜನ ಇದ್ದೀವಿ. ಹಾಗೆ ನಮ್ಮ ಚಿನ್ನು ಒಬ್ಬನೇ ಇರೋದು ಅಷ್ಟೇ, ನಾವು 4 ಜನ ಇರೋದು ಅಷ್ಟೇ ಆಗಿಬಿಟ್ಟಿದ್ರಿ ಫ್ರೆಂಡ್ಸ. ಅವನು ಎಷ್ಟು ಆ್ಯಕ್ಟಿವ್ ಆಗಿ ಯಾವ ರೀತಿ ಮಾತಾಡ್ತಾನೆ ನೋಡ್ರಿ. ಕೊಡು ಮಾಮಾರಿಗೆ ಒಂದೊಂದು ಕೊಡು, ನೀವಂತೀರಿ ಹಾಂ ಉಪಸಿರಮ್ಮ ಹಂಗೆ ತೀರ ಚಲೋ ಐತಲ್ಲ. ನಾವು ಉಪವಾಸ ಇರ್ತೇವೆ, ನಮಗೇನು ಬೇಡ ಅಂದ್ರೆ ಇಟ್ಟೆ ಮಕ್ಕೋತೀವಿ. ನಿಮ್ಮ ಮಾಮರಿಗೆ ನಿಮಗೆ ನೋಡ್ತಾರೆ ಹೆಂಗೆ ನೋಡೋ ಅಲ್ಲೇನದ ನಿನ್ನ ಮೆಂಟೋಸ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.